ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಹೇಮಶ್ರೀ ಯಶಸ್ ಅಂತ. ನಾನು ಕ್ಲಿನಿಕಲ್ ಸೈಕಾಲಜಿಸ್ಟ್. ಹೀಗೆ ಕ್ಲಿನಿಕಲ್ ಸೈಕಾಲಜಿ ಮಾಡ್ತಾ ಮಕ್ಕಳು ಬೆಳವಣಿಗೆ, ಅದರ ಬ್ರೈನ್ ಡೆವಲಪ್ಮೆಂಟ್ ಬಗ್ಗೆ ಯೋಚನೆ ಮಾಡ್ತಾ, ಹಾಗೆ ನನ್ನ ಹಸ್ಬೆಂಡ್ ಒಬ್ಬ ಬಿಸ್ನೆಸ್ ಮೆನ್ ಆಗಿರೋದ್ರಿಂದ, ಆಂಟರ್ಪ್ರಿನರ್ ಆಗಿರೋದ್ರಿಂದ, ಇಬ್ರು ಕಂಬೈನ್ ಮಾಡಿ ಸಮಾಜಕ್ಕೋಸ್ಕರ ಏನಾದ್ರು ಸರ್ವಿಸ್ ಮಾಡೋಣ ಅಂತ ಅನ್ಕೊಂಡ್ವಿ. ಆ ಸರ್ವಿಸ್ ಅಲ್ಲಿ ನಮಗೆ ಎಜುಕೇಶನ್ ಫೀಲ್ಡ್ ತುಂಬಾ ಟಾಪ್ ಪ್ರಿಯಾರಿಟಿ ಅನ್ನಿಸ್ತು. ಯಾಕೆ ಅಂತಂದ್ರೆ ವಿದ್ಯಾಭ್ಯಾಸ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ನಾವು ಓದ್ತಾ ನೋಡಿದೀವಿ. ಅದಕ್ಕೋಸ್ಕರ ನಾವು ಒಂದು ಸಣ್ಣದಾಗಿ ಕಡಲ್ ಕಬ್ ಇಂಟರ್ನ್ಯಾಷನಲ್ ಪ್ರೀ ಸ್ಕೂಲ್ ಅಂತ ಓಪನ್ ಮಾಡಿದೀವಿ. ಈ ಪ್ರೀ ಸ್ಕೂಲ್ ಅಲ್ಲಿ ಇಂಟರ್ನ್ಯಾಷನಲ್ ಅನ್ನೋ ವರ್ಡ್ ಕೂಡ ಇಂಪಾರ್ಟೆಂಟ್, ಬಿಕಾಸ್ ನಮ್ಮ ಕರಿಕ್ಯುಲಮ್ ಏನಿದೆ ಅದು ಇಂಟರ್ನ್ಯಾಷನಲ್ ಅಪ್ರೋಚ್ ಇದೆ ಅಂಡ್ ಅಫಿಲಿಯೇಷನ್ ಪ್ರಾಸೆಸ್ ಅಲ್ಲಿ ಇದೆ. ಸೊ ಇಂಟರ್ನ್ಯಾಷನಲ್ ಅಫಿಲಿಯೇಷನ್ ಆದ್ರೆ ಗ್ಲೋಬಲ್ ಸಿಲೆಬಸ್ ಏನಿದೆ, ಯುರೋಪಿಯನ್ ಇರ್ಬೋದು, ಕ್ಯಾನಡಿಯನ್ ಇರ್ಬೋದು, ಇಂಡಿಯನ್ ಇರ್ಬೋದು, ಆಫ್ರಿಕನ್ ಇರ್ಬೋದು, ಎಲ್ಲಾ ರೀತಿಯ ಕರಿಕ್ಯುಲಮ್ ಕೂಡ ನಮ್ಮಲ್ಲಿ ಬ್ಲೆಂಡ್ ಆಗಿದೆ. ಸೊ ಬ್ಲೆಂಡ್ ಆಗಿ ಮಕ್ಕಳಿಗೆ ಅದನ್ನ ನಾವು ಇಲ್ಲಿ ಸಿಲೆಬಸ್ ತರ ಹೇಳ್ಕೊಡ್ತಿದೀವಿ. ಅದ್ರ ಜೊತೆಗೆ ನಮ್ಮ ಪ್ರೀ ಸ್ಕೂಲ್ ನ ಸ್ಪೆಷಾಲಿಟಿ ಏನು ಅಂತ ಅಂದ್ರೆ, ಇಲ್ಲಿ ಮಕ್ಕಳಿಗೆ ಲೈಫ್ ಸ್ಕಿಲ್ಸ್ ನ ಹೇಳ್ಕೊಡ್ತೀವಿ. ಡಿಸಿಷನ್ ಮೇಕಿಂಗ್ ಇರ್ಬೋದು, ಇಮೋಷನಲ್ ಇಂಟೆಲಿಜೆನ್ಸ್ ಇರ್ಬೋದು. ಇವೆಲ್ಲ ಯಾಕೆ ಮುಖ್ಯ ಅಂತ ಅಂದ್ರೆ, ಈಗಿನ ಒಂದು ಕಾಲದಲ್ಲಿ ಮೊಬೈಲ್ ಇರೋದ್ರಿಂದ ಮಕ್ಕಳಿಗೆ ಮೊಬೈಲ್ ನಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಆಗಿ ಲೈಫ್ ನ ಹೇಗೆ ಲೀಡ್ ಮಾಡ್ಬೇಕು ಅನ್ನೋದು ಬಹಳ ಕಷ್ಟ ಆಗಿದೆ. ಯಾಕೆ ಇದನ್ನ ಹೇಳ್ತಿದೀನಿ ಅಂತ ಅಂದ್ರೆ, ನನಗ್ ಬರ್ತಿರೋ ಪೇಷಂಟ್ಸ್ ಅಂತ ಏನಿದ್ರು ಅದು ಜಾಸ್ತಿ ಬರ್ತಾ ಇದ್ದಿದ್ದೆ ಒಂದು 9 ರಿಂದ 15 ವರ್ಷದ ಒಳಗಡೆ ಇರೋರು. ಇದು ಎಲ್ಲ ಎಲ್ಲಿಂದ ಇಂಪ್ಯಾಕ್ಟ್ ಆಗಿರೋದು ಅಂತ ಅಂದ್ರೆ, ಮುಂಚೆ ಅವರ ಚೈಲ್ಡ್ಹುಡ್ ಇಂದ ಪ್ರತಿಯೊಂದು ಅವ್ರ ಬೆಳವಣಿಗೆ ಯಾವ ರೀತಿ ಬಂದಿದೆ ಅಲ್ಲಿಂದ ಇಂಪ್ಯಾಕ್ಟ್ ಆಗಿದ್ದು. ಅದಕ್ಕೋಸ್ಕರ ನಾವು ಈ ಒಂದು ರೈಟ್ ಸ್ಟೇಜ್ 2 ರಿಂದ 6 ವರ್ಷ ಏನಿದೆ ಅಲ್ಲಿ ನಾವು ಕರೆಕ್ಟ್ ಆಗಿ ಟ್ರೈನಿಂಗ್ ಕೊಟ್ರೆ ಮುಂದೆ ಅವರ ಲೈಫ್ ಈಸಿ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ಪ್ರೀ ಸ್ಕೂಲ್ ನ ಓಪನ್ ಮಾಡಿ ಇಲ್ಲಿ ಲೈಫ್ ಸ್ಕಿಲ್ಸ್ ನ ಇಂಟಿಗ್ರೇಟ್ ಮಾಡಿ, ಅದರ ಜೊತೆಗೆ ನಾವು ಸ್ಟೆಮ್, ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್, ಕೋಡಿಂಗ್, VR ಇರ್ಬೋದು, ಇದೆಲ್ಲ ಈಗ್ಲಿಂದಾನೇ ಸ್ಟಾರ್ಟ್ ಆಗ್ತಾ ಇದೆ ಮಕ್ಕಳಿಗೆ. ಸ್ಟೆಮ್ ಎಜುಕೇಶನ್, VR ಎಜುಕೇಶನ್, AR ಎಜುಕೇಶನ್ ಎಲ್ಲ ಇಲ್ಲಿ ನಮ್ಮ ಒಟ್ಟಿಗೆ ಸಿಗ್ತಿದೆ. ಸೊ ನಮ್ಮ ಏಜ್ ಗ್ರೂಪ್, ಸ್ಕೂಲ್ ಏಜ್ ಗ್ರೂಪ್ ಹೇಳೋ ಹಾಗಿದ್ರೆ 2 ವರ್ಷದಿಂದ 6 ವರ್ಷದವರೆಗೂ ಮಕ್ಕಳಿದ್ದಾರೆ. ಅದ್ರ ಜೊತೆಗೆ ಡೇ ಕೇರ್ ಸರ್ವಿಸಸ್ ಕೂಡ ಇದೆ. ಅದು ನಾವು 1.5 ವರ್ಷದಿಂದ 12 ವರ್ಷದ ಮಕ್ಕಳವರೆಗೂ ತಗೊಂತೀವಿ. ತಂದೆ ತಾಯಿ ಇಬ್ರು ಕೆಲ್ಸಕ್ಕೆ ಹೋಗ್ತಾರೆ, ಮಕ್ಳನ್ನ ನೋಡ್ಕೊಳಿಕ್ ಆಗಲ್ಲ, ಅಥವಾ ಮನೆಯಲ್ಲಿ ಇನ್ನೊಬ್ಬ ನ್ಯಾನಿನ ಬಿಟ್ಟು ನಾವು ನಂಬೋದಿಕ್ ಆಗಲ್ಲ ಅಂತ ಅಂದ್ರೆ, ಇಲ್ಲಿ ಸೇಫ್ ಎನ್ವಿರಾನ್ಮೆಂಟ್ ಇರೋದ್ರಿಂದ CCTV ಸರ್ವೈಲೆನ್ಸ್ ಕೂಡ ಇರುತ್ತೆ. ಸೊ ಇಲ್ಲಿ ಬಂದು ಸೇಫ್ ಎನ್ವಿರಾನ್ಮೆಂಟ್ ಇರೋದ್ರಿಂದ ಅವ್ರು ನಮ್ಗೆ ಸೂಪರ್ವೈಸ್ ಮಾಡಿ ಅಂತ ಕಳಿಸಿದ್ರೆ ಡೇ ಕೇರ್ ಅಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲ 6 ಗಂಟೆವರೆಗೂ ನಾವು ನೋಡ್ಕೊಂತೀವಿ. ಇದು ನಮ್ಮ ಕಡಲ್ ಕಬ್ ಇಂಟರ್ನ್ಯಾಷನಲ್ ಪ್ರೀ ಸ್ಕೂಲ್. ಫೀಸ್ ಸ್ಟ್ರಕ್ಚರ್ಸ್ ಇಲ್ಲಿ ಬಂದು ಪೇರೆಂಟ್ಸ್ ನಮ್ಮನ್ನ ಅಪ್ರೋಚ್ ಮಾಡಿ ಅವ್ರು ಕಂಪ್ಲೀಟ್ ಆಗಿ ತಿಳ್ಕೊಂಡು, ನಮ್ಮ ಎನ್ವಿರಾನ್ಮೆಂಟ್, ನಮ್ಮ ಕರಿಕ್ಯುಲಮ್ ಎಲ್ಲ ತಿಳ್ಕೊಂಡ್ಮೇಲೆ ನಾವು ಅವರಿಗೆ ಇನ್ ಡೀಟೇಲ್ ಆಗಿ ಹೇಳ್ತೀವಿ. ಇದು ಅಫೋರ್ಡಬಲ್ ಇದೆ, ಇಲ್ಲಿ ಎಲ್ರು ಅಪ್ರೋಚ್ ಮಾಡ್ಬೋದು. ಇದು ಶ್ರೀಮಂತರ ಸ್ಕೂಲು ಅಂತಾನು ನಾನು ಹೇಳೋದಿಲ್ಲ. ತೀರಾ ಏನು ಯಾರಿಗೂ ಅಫೋರ್ಡ್ ಮಾಡಕ್ ಆಗಲ್ಲ ಅಥವಾ ಏನಿದೆ ಅವ್ರಿಗೂ ಅಫೋರ್ಡ್ ಮಾಡೋ ರೀತಿನ ನಮ್ ಫೀಸ್ ಸ್ಟ್ರಕ್ಚರ್ ಇರೋದ್ರಿಂದ ಇಲ್ಲಿ ಬಂದು ಒಮ್ಮೆ ಭೇಟಿ ನೀಡಿ ವಿಚಾರಿಸಿದ್ರೆ ನಿಮ್ಗೆ ಡೀಟೇಲ್ ಸಿಗುತ್ತೆ. ಪ್ರೀ ಸ್ಕೂಲ್ ಟೈಮಿಂಗ್ಸ್ ಬಂದು ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 12:30, 1 ಗಂಟೆವರೆಗೂ ಮ್ಯಾಕ್ಸಿಮಮ್ ಇರುತ್ತೆ. ಡೇ ಕೇರ್ ಟೈಮ್ ಬಂದು ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೂ ಇರುತ್ತೆ. ಥ್ಯಾಂಕ್ ಯು.